ಹಾಗೆ ನಾವು ವಿಮರ್ಶಾತ್ಮಕ ಚಿಂತನೆಯುಳ್ಳ ಒಂದು ಚಿಕ್ಕದಾದ ಸೆಷನ್ ಅನ್ನ ನಾವು ಪ್ರತಿ ನಮ್ಮ ಕ್ಲಾಸ್ ಅಲ್ಲಿ ನಡ್ಸ್ಕೊಂತಾನೆ ಇರ್ತೀವಿ. ಹೌದಾ? ಕ್ರಿಟಿಕಲ್ ಥಿಂಕಿಂಗ್ ಸೆಷನ್ ಅಂತಾನು ನಾವು ಇದನ್ನ ಹೇಳ್ತೀವಿ. ಹೌದಾ? ಸೊ ಅದಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ಪ್ರಶ್ನೆಗಳನ್ನ ಮತ್ತೆ ನಾನು ನಿಮ್ ಮುಂದೆ ತಂದಿದ್ದೀನಿ. ಓಕೆ, ಸೊ ಈ ಒಂದು ಪ್ರಶ್ನೆಗಳು ಯಾವ್ದ್ರ ಮೇಲಿದೆ? ಆಡ್ ಒನ್ ಔಟ್ ಅಂತ ಹೇಳ್ತೀವಿ ನಾವು. ಗುಂಪಿಗೆ ಸೇರದ ಒಂದು ವಿಷಯವನ್ನ ತೆಗಿಬೇಕು ನಾವು. ಹೌದಾ? ಅದನ್ನ ನಾವಿಲ್ಲಿ ಗುರ್ತ ಹಿಡಿಬೇಕು. ಓಕೆ, ಸೊ ಮೊದಲಿಗೆ ಇಲ್ಲಿ ನೀವು ಗಮನಿಸಿದ್ರೆ ಐಸ್, ವಾಟರ್, ಸ್ಟೀಮ್, ರಾಕ್. ಐಸ್, ಹೌದಾ? ಐಸ್ ಆಗಿರಬಹುದು, ನೀರು ಮತ್ತು ಸ್ಟೀಮ್, ಹೊಗೆ ಅಂತ ನಾವೇನ್ ಹೇಳ್ತೀವಿ. ಹೌದಾ? ಹೊಗೆ ಆಗಿರ್ಬಹುದು, ಅಥವಾ ನೀವು ಯಾವುದೇ ಒಂದು ಬಾಂಡೆಯನ್ನ ನೀವು ಗ್ಯಾಸ್ ಮೇಲೆ ಇಟ್ಟಾಗ ಅದು ಕಾದಾಗ ಏನ್ ಬರುತ್ತೆ? ಫಾರ್ ಎಕ್ಸಾಂಪಲ್, ನೀವು ಆ ಬಾಂಡೆಯಲ್ಲಿ ನೀರ್ ಹಾಕೊಂಡು ಅದನ್ನ ಕುದಿಸಿದಾಗ ಅದರಿಂದ ಏನ್ ಬರುತ್ತೆ? ಹೊಗೆ ಬರ್ತಿರ್ತೈತೆ. ಹೌದಾ ಇಲ್ಲೋ? ಸೊ ಆ ಒಂದು ಸ್ಟೀಮ್ ಆಗಿರ್ಬಹುದು. ನಂತರ ರಾಕ್ ಅಂತ ಏನ್ ಕರಿತೀವಿ ನಾವು, ರಾಕ್ಸ್. ಹೌದಾ? ಇದ್ರಲ್ಲಿ ಯಾವ್ದು ಗುಂಪಿಗೆ ಸೇರದೇ ಇರುವಂತ ಒಂದು ವಿಷಯ ಹೇಳ್ಬೋದಾ ಯಾರಾದ್ರೂ? ಐಸ್, ನೀರು, ಸ್ಟೀಮ್, ಹೊಗೆ ಮತ್ತು ರಾಕ್. ಯಾವ್ದು ಗುಂಪಿಗೆ ಸೇರದೇ ಇರುವಂತ ಪದ? ವಿಚಾರ ಮಾಡಿ ಎಲ್ರು. ಎಸ್. ಸೊ ನಿಮ್ಮ ಒಂದು ಆನ್ಸರ್ ಸ್ಟೀಮ್ ಸಿಲೆಕ್ಟ್ ಮಾಡ್ಲಾ? ಅಲ್ಲ, ಇದು ತಪ್ಪಾಗಿದೆ. ರಾಕ್ ಸಿಲೆಕ್ಟ್ ಮಾಡ್ಲಾ? ಎಸ್. ಸೊ ಐಸ್, ಹೌದಾ? ನಮ್ಮ ಒಂದು ಏನು ನಾವು ಫ್ರಿಡ್ಜ್ ನಲ್ಲಿ ಇಡ್ತೀವಲ್ಲ, ಹೌದಾ ಇಲ್ವೋ? ಐಸ್ ಆಗಿರ್ಬಹುದು, ನೀರು ಆಗಿರ್ಬಹುದು, ಮತ್ತು ಈ ಹೊಗೆ ಏನಾಗಿದೆ, ಇವೆಲ್ಲನ್ನು ನಾವು ಹೇಗೆ ಉತ್ಪನ್ನ ಮಾಡ್ತೀವಿ? ನೀರಿನಿಂದ ಉತ್ಪನ್ನ ಮಾಡ್ತೀವಿ. ಹೌದಾ ಇಲ್ವೋ? H2O. ಹೌದಾ? ಇದು ಒಂದು ಕೆಮಿಕಲ್ ಫಾರ್ಮುಲಾ ಅಂತ ಹೇಳ್ತೀವಿ ನಾವು ನೀರಿಂದು. ಹೌದಾ ಇಲ್ವೋ? ಸೊ H2O ಏನ್ ಇದೆ ಅಲ್ಲ, ಅಂದ್ರೆ ನೀರಿನಿಂದ ಉತ್ಪನ್ನವಾಗಿರುವಂತಹ ಒಂದು ವಸ್ತುಗಳು ಯಾವ್ಯಾವು? ಐಸು, ನೀರು ಮತ್ತು ಹೊಗೆ. ಆದರೆ ಇದೊಂದು ರಾಕ್ ಏನಿದೆ, ಕಂಪ್ಲೀಟ್ಲಿ ಬೇರೆ ಮಟೀರಿಯಲ್. ಇದು ಕಲ್ಲುಗಳು. ರಾಕ್ ಅಂದ್ರೆ ನಾವು ಕಲ್ಲುಗಳು ಅಂತ ಹೇಳ್ತೀವಿ. ದೊಡ್ಡ ದೊಡ್ಡ ಬಂಡೆಗಳು ಇರ್ತಾವಲ್ಲ, ಅವಕ್ಕೆ ನಾವು ರಾಕ್ ಅಂತ ಹೇಳ್ತೀವಿ. ಓಕೆ, ಸೊ ಈ ಬಂಡೆಗಳ ಏನು ಇವು ವಸ್ತು ಪೂರ್ತಿ ಬೇರೆ ವಸ್ತುಗಳು. ಇದು ನೀರಿನ ಉತ್ಪನ್ನವಾಗುವಂತ ಒಂದು ವಸ್ತು ಅಲ್ಲ. ಹಾಗಾಗಿ ಇದು ಗುಂಪಿಗೆ ಸೇರ್ದೇ ಇರುವಂತದ್ದು. 16ನೇದು, ಖುಷಿಯಾಗಿರೋದು, ಹ್ಯಾಪಿ, ಸ್ಯಾಡ್, ದುಃಖ, ಸಿಟ್ಟು, ಆಂಗ್ರಿ, ಓಡೋದು, ರನ್ನಿಂಗ್. ಸೊ ಇದರಲ್ಲಿ ಯಾವುದು ಸೇರದೇ ಇರೋದು? ಹ್ಯಾಪಿ, ಸ್ಯಾಡ್, ಆಂಗ್ರಿ, ರನ್ನಿಂಗ್. ಖುಷಿ, ದುಃಖ, ಸಿಟ್ಟು, ಓಡೋದು. ಇದರಲ್ಲಿ ಯಾವುದು ಸೇರದೇ ಇರುವಂತ ಒಂದು ಪದ? ಓಡೋದು. ಎಸ್, ಪರ್ಫೆಕ್ಟ್ಲಿ ಕರೆಕ್ಟ್. ಯಾಕಂದ್ರೆ ನಾವು ಖುಷಿನೋ ದುಃಖ ಅಥವಾ ಸಿಟ್ಟದಲ್ಲಿದ್ದೇವಿ ಅಂದ್ರೆ ಇದ್ರಲ್ಲಿ ನಾವ್ ಏನ್ ಮಾಡ್ತಾ ಇದೀವಿ? ನಮ್ಮ ಒಂದು ಮನಸ್ಥಿತಿಯನ್ನ ಹೇಳ್ಕೊಳ್ತಾ ಇದೀವಿ. ನಮ್ಮ ಒಂದು ಫೀಲಿಂಗ್ಸ್ ಅನ್ನ, ನಮ್ಮ ಒಂದು ಇಮೋಷನ್ಸ್ ಅನ್ನ ಎಕ್ಸ್ಪ್ರೆಸ್ ಮಾಡತ್ತೀವಿ. ಆದ್ರೆ ಓಡೋದು ಇಮೋಷನ್ ಅಲ್ಲ, ಅದು ಒಂದು ಆಕ್ಟಿವಿಟಿ. ಹೌದಲ್ಲ? ಅದು ಒಂದು ಏನಾಗಿದೆ? ಆಕ್ಟಿವಿಟಿ ಆಗಿದೆ, ಒಂದು ಕೆಲಸವಾಗಿದೆ, ಅಥವಾ ಯಾವುದೇ ರೀತಿಯ ಒಂದು ಫನ್ ಗೇಮ್ ಆಗಿರಬಹುದು. ಅದು ಇಮೋಷನ್ ಅಥವಾ ಫೀಲಿಂಗ್ ಅಲ್ಲ, ನಮ್ಮ ಮನಸ್ಥಿತಿ ಅಲ್ಲ. ಹೌದಾ? ಎಸ್. ನಂತರ ಚೀಸ್, ಮಿಲ್ಕ್, ಬಟರ್, ಬ್ರೆಡ್. ಚೀಸ್, ಮಿಲ್ಕ್, ಬಟರ್, ಬ್ರೆಡ್ ಯಾವುದು ಸೇರ್ದೇ ಇರುವಂತ ಒಂದು ವಸ್ತು? ಚೀಸ್ ಈಗ ನೀವು ಎಲ್ಲಾ ಕಡೆ ನೋಡ್ತಿರ್ಬೋದು, ಬರ್ಗರ್ ಅಲ್ಲಿ ಆಗಿರಬಹುದು, ಅಥವಾ ಏನಂತಾರೆ ಪಿಜ್ಜಾದಲ್ಲೂ. ಸೊ ಪ್ರತಿಯೊಂದು ವಿಷಯಲ್ಲಿ ನಾವು ಚೀಸ್ ಅನ್ನ ಇಲ್ಲಿ ಬಳಸ್ತೀವಿ. ಹೌದಾ? ತಿನ್ಲಿಕ್ಕೆ. ಹಾಲು, ನಂತರ ಬಟರ್, ಬೆಣ್ಣೆ. ಹೌದಾ? ನಂತರ ಬರುತ್ತೆ ಬ್ರೆಡ್. ಇದರಲ್ಲಿ ಯಾವುದು ಸೇರ್ದೇ ಇರುವಂತ ಒಂದು ಪದ? ಹೇಳ್ಬೋದಾ ಯಾರಾದ್ರೂ? ಎಸ್, ವಿಚಾರ ಮಾಡಿ ಮಕ್ಳೇ. ಬ್ರೆಡ್ಡಾ? ಎಸ್. ಬ್ರೆಡ್ ಏನಿದೆ ಅದು ಗುಂಪಿಗೆ ಸೇರ್ದೇ ಇರುವಂತ ಒಂದು ವಸ್ತು. ಇದು ಈ ಗುಂಪಿಗೆ ಸೇರೋದಿಲ್ಲ. ಯಾಕೆ? ಯಾಕೆ ಸೇರೋದಿಲ್ಲ? ಯಾಕಂದ್ರೆ ನಾವು ಬ್ರೆಡ್ ಅನ್ನ ಹೇಗೆ ತಯಾರು ಮಾಡ್ತೀವಿ ಮಕ್ಳೇ? ನಾವು ಗೋಧಿ ಹಿಟ್ಟು ಅಥವಾ ಬೇರೆ ಹಿಟ್ಟನ್ನ ಬಳಸ್ಕೊಂಡು ಅದನ್ನ ತಯಾರು ಮಾಡ್ತೀವಿ. ಆದ್ರೆ ಚೀಸು, ಹಾಲು, ಬಟರ್ ಇವು ಮೂರು ಹೇಗೆ ತಯಾರಾಗ್ತವೆ? ಇದು ಹಾಲನ್ನ ಬಳಸಿ, ಅಂದ್ರೆ ಹಾಲ್ ಪದಾರ್ಥದಿಂದ ತಯಾರಾಗುವಂತ ಒಂದು ತಿನಿಸಿನ ವಸ್ತುಗಳು. ಆದ್ರೆ ಬ್ರೆಡ್ ಏನಿದೆ ಇದನ್ನ ನಾವು ಹಿಟ್ಟಿನಿಂದ ತಯಾರಿಸ್ತೀವಿ, ಹಾಲಿನಿಂದ ಅಲ್ಲ. ಹಾಗಾಗಿ ಇದು ಗುಂಪಿಗೆ ಸೇರೋದಿಲ್ಲ. ಓಕೆ, ಮುಂದಿನ ಪ್ರಶ್ನೆ.
ಮರ್ಕ್ಯೂರಿ, ವೀನಸ್, ಮಾರ್ಸ್, ಮೂನ್. ಮರ್ಕ್ಯೂರಿ, ವೀನಸ್, ಮಾರ್ಸ್, ಮೂನ್. ಯಾವುದು ಸೇರೋದಿಲ್ಲ? ಮರ್ಕ್ಯೂರಿ, ವೀನಸ್, ಮಾರ್ಸ್, ಮೂನ್. ಹೇಳ್ಬೋದಾ? ಮೂನಾ? ಎಸ್, ಮೂನು ಗುಂಪಿಗೆ ಸೇರ್ದೇ ಇರುವಂತ ಒಂದು ವಿಷಯ. ಯಾಕಂದ್ರೆ ಮರ್ಕ್ಯೂರಿ, ವೀನಸ್ ಮತ್ತು ಮಾರ್ಸ್ ಇವು ಮೂರು ಏನಿದಾವಲ್ಲ, ಇವು ನಮ್ಮ ಒಂದು ಗ್ರಹಗಳಿದಾವೆ. ನಮ್ಮ ಒಂದು ಸೋಲಾರ್ ಸಿಸ್ಟಮದಲ್ಲಿ, ಸೌರ್ಯ ವ್ಯೂಹದಲ್ಲಿ ಇರುವಂತಹ ಒಂದು ಗ್ರಹಗಳ ಹೆಸರು ಯಾವ್ಯಾವು? ಮರ್ಕ್ಯೂರಿ, ವೀನಸ್, ಮಾರ್ಸ್. ಆದ್ರೆ ಮೂನ್ ಏನಾಗಿದೆ? ಮೂನ್ ಒಂದು ಸೆಟಲೈಟ್. ಚಂದ್ರ ಏನಿದೆ ಒಂದು ಸೆಟಲೈಟ್, ಅಂದ್ರೆ ಉಪಗ್ರಹವಾಗಿದೆ. ಇದು ಒಂದು ಉಪಗ್ರಹ. ಇದು ನಮ್ಮ ಒಂದು ಅರ್ತ್ ಏನಿದೆ ಅಲ್ಲ, ನಮ್ಮ ಒಂದು ಆ ಭೂಮಿ ಏನಿದೆಯಲ್ಲ, ಭೂಮಿ ಸುತ್ತಲೂ ತಿರುಗ್ತದೆ, ಆದ್ರೆ ಸೂರ್ಯನ ಸುತ್ತ ತಿರುಗೋದಿಲ್ಲ. ಮರ್ಕ್ಯೂರಿ, ವೀನಸ್, ಮಾರ್ಸ್ ಮೂರು ಏನಿದಾವೆ ಅಲ್ಲ, ಬುಧ, ಶುಕ್ರ ಮತ್ತು ಮಂಗಳ. ಮರ್ಕ್ಯೂರಿ, ವೀನಸ್, ಮಾರ್ಸ್ ಇವು ಮೂರು ಗ್ರಹಗಳು ನಮ್ಮ ಒಂದು ಸೂರ್ಯ ಏನಿದೆಯಲ್ಲ, ಸೂರ್ಯ ಸುತ್ತಲೂ ತಿರುಗುವಂತ ಒಂದು ಗ್ರಹಗಳಾಗಿವೆ. ಹಾಗಾಗಿ ಇವನ್ನ ನಾವು ಸೌರ್ಯ ವ್ಯೂಹದಲ್ಲಿ ಇರುವಂತ ಗ್ರಹಗಳನ್ನ ಕರಿತೀವಿ. ಆದ್ರೆ ಚಂದ್ರ ಏನಿದೆ ಉಪಗ್ರಹ, ಇದು ಒಂದು ಸೆಟಲೈಟ್, ಉಪಗ್ರಹವಾಗಿರುವುದಂತ ಇದು ನಮ್ಮ ಒಂದು ಭೂಮಿಯ ಸುತ್ತ, ಅರ್ತಿನ ಸುತ್ತ ತಿರುಗುತ್ತೆ ಹೊರತು ಸೂರ್ಯನ ಸುತ್ತ ತಿರುಗೋದಿಲ್ಲ. ಓಕೆ, ಎಸ್. ಸೊ ಇದು ಹಾಗಾಗಿ ಗುಂಪಿಗೆ ಸೇರೋದಿಲ್ಲ. ನಂತರ INFRES, ಪಾಸ್ತಾ. ಇದು ಯಾವುದು ಸೇರೋದಿಲ್ಲ? ಸಾರಿ, ಹಿಂದಿ, ಫ್ರೆಂಚ್, ಸ್ಪ್ಯಾನಿಷ್, ಪಾಸ್ತಾ ಯಾವುದು ಸೇರೋದಿಲ್ಲ ಗುಂಪಿಗೆ? ಪಾಸ್ತಾನ? ಎಸ್. ಯಾಕಂದ್ರೆ ಹಿಂದಿ, ಫ್ರೆಂಚ್ ಮತ್ತು ಸ್ಪ್ಯಾನಿಷ್ ಇವು ಮೂರು ಏನಿದಾವೆ, ಭಾಷೆಗಳಿದಾವೆ, ಬೇರೆ ಬೇರೆ ದೇಶದಲ್ಲಿ ಮಾತನಾಡುವ ಒಂದು ಭಾಷೆಗಳು. ಆದ್ರೆ ಪಾಸ್ತಾ ಏನಿದೆ ಅದು ಒಂದು ಊಟ. ಹೌದಾ? ಲ್ಯಾಂಗ್ವೇಜ್ ಅಲ್ಲ, ಭಾಷೆ ಅಲ್ಲ, ಅದು ಒಂದು ಊಟ. ಎಸ್. ಕೊನೆಯ ಪ್ರಶ್ನೆ, ಟ್ರಯಾಂಗಲ್, ಸ್ಕ್ವೇರ್, ಪೆಂಟಾಗನ್, ಸರ್ಕಲ್ ಯಾವುದು ಸೇರೋದಿಲ್ಲ? ಟ್ರಯಾಂಗಲ್, ಸ್ಕ್ವೇರ್, ಪೆಂಟಾಗನ್, ಸರ್ಕಲ್ ಹೇಳ್ಬೋದಾ? ಸರ್ಕಲ್? ಎಸ್. ಟ್ರಯಾಂಗಲ್, ಸ್ಕ್ವೇರ್ ಮತ್ತು ಪೆಂಟಾಗನ್ ಮೂರು ಕೂಡ ಏನಿದಾವೆ? ಪಾಲಿಗನ್ಸ್ ಆಗಿದಾವೆ. ಆದ್ರೆ ಸರ್ಕಲ್ ಏನಿದೆ, ಇದಕ್ಕೆ ಯಾವುದೇ ತರದ್ದು ಒಂದು ಸ್ಟ್ರೇಟ್ ಆಗಿರೋ ಒಂದು ಸೈಡ್ ಇಲ್ಲ, ಕಾರ್ನರ್ಸ್ ಇಲ್ಲ. ಹೌದಾ? ಇದಕ್ಕೆ ಯಾವುದೇ ತರದ ಒಂದು ಕೋಣವಿಲ್ಲ ಅಥವಾ ಸೈಡ್ಸ್, ಬದಿಗಳಿಲ್ಲ. ಸರ್ಕಲ್ ಅಲ್ಲಿ ವೃತ್ತದಲ್ಲಿ ಯಾವುದೇ ರೀತಿಯ ಒಂದು ಬದಿಗಳು ಅಥವಾ ಒಂದು ಕೋಣಗಳು ಬರೋದಿಲ್ಲ. ಆದ್ರೆ ನೀವು ತ್ರಿಕೋಣ ಮತ್ತು ಪೆಂಟಗನ್ ಮತ್ತು ಚೌಕನ್ನ ನೋಡಿದಾಗ ಏನಿದಾವೆ ಇವು? ಇವಕ್ಕೆ ನಾವು ಪಾಲಿಗನ್ಸ್ ಅಂತ ಕರಿತೀವಿ. ಹೌದಾ? ಬಹುಭುಜಾಕೃತಗಳು ಇರುವುದ್ರಿಂದ ಸರ್ಕಲ್ ಏನಿದೆ, ವೃತ್ತ ಏನಿದೆ, ಈ ಗುಂಪಿಗೆ ಸೇರೋದಿಲ್ಲ. ಸೊ ಮಕ್ಕಳೇ, ಇವತ್ತಿನ ಸೆಷನ್ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಎಲ್ರಿಗೂ ಈ ಒಂದು ಕ್ರಿಟಿಕಲ್ ಥಿಂಕಿಂಗ್ ಸೆಷನ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಹೊಸ ವಿಷಯವನ್ನ ಕಲ್ಕೊಂಡಿದ್ದೀರಾ ಅಂತ ಅನ್ಕೋತೀನಿ. ಅದರ ಜೊತೆಗೆ ನಮ್ಮ ಒಂದು ಗಣಿತದ ವಿಷಯಗಳನ್ನು ಕೂಡ ಅರ್ಥ ಮಾಡ್ಕೊಂತೀರಾ ಅಂತ ಅನ್ಕೊಂತ ಇವತ್ತಿನ ಸೆಷನ್ ಇಲ್ಲೇ ಮುಗಿಸ್ತೀನಿ. ಮುಂದಿನ ಸೆಷನ್ ಅಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಸರ್.